ಹಲೋ ಶುಭೋದಯ ಎಲ್ಲರಿಗೂ. ವೆಲ್ಕಮ್ ಟು ಮೈ ಹೊಸ ಬ್ಲಾಗ್. ಇದು ಟ್ರಾವೆಲ್ ಬ್ಲಾಗ್ ಆಗಿರುತ್ತೆ. ಇವತ್ತು ನನ್ನ ಹೆಂಡ್ತಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಹೆಂಡ್ತಿ ಈ ಟ್ರಿಪ್ಪಿನ ಸ್ಪಾನ್ಸರರ್ ಆಗಿರ್ತಾರೆ. You very chalak bro. More chalak bro. ಆಮೇಲೆ ಈ ಟ್ರಿಪ್ಪಿನ ಅಸಿಸ್ಟೆಂಟ್ ಡೈರೆಕ್ಟರ್, ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಎಲ್ಲ ಆಗಿರ್ತಾಳೆ. ಸೊ ಕ್ಯಾಮ್ರಾ ಆ್ಯಂಗಲ್ ಸರಿ ಇಲ್ಲ ಅಂದರೆ ನನ್ನ ಹೆಂಡ್ತಿಗೆ ಬೈಕೊಳ್ಳಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತ ಆಬ್ವಿಯಸ್ಲಿ ಹೋದ್ಮೇಲೆ ಹೇಳೋಕ್ಕಾಗೋದು. ಆನ್ ದಿ ವೇ ಹೋಗ್ತಾ ಇದ್ದೀವಿ, ನೋಡೋಣ ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ. ಬಟ್ ಈ ಟ್ರಿಪ್ ಒಂಥರ ಮಜಾ ಇದೆ. ಸೊ ಫಸ್ಟ್ ಟೈಮ್ ನಾನು ನನ್ನ ಹೆಂಡತಿಯ ಜಾಗಕ್ಕೆ ಹೋಗ್ತಿರೋದು. ಸೊ ನಮ್ಮ ಮಗಳು ನಮ್ಮ ಮನೆಯಲ್ಲಿ ಬಿಟ್ಟು ನಾನು ನನ್ನ ಹೆಂಡತಿ ಮಾತ್ರ ಒಂದು ಸಮಯ ಕಳೆಯಲು ಹೋಗುತ್ತಿದ್ದೇವೆ. ಹಲೋ, ವೆಲ್ಕಮ್ ಬ್ಯಾಕ್. ಈಗ ಸಮಯ 8 ಗಂಟೆ. ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಶರವಣ ಭವನಕ್ಕೆ ಬಂದಿದ್ದೀವಿ. ಶರವಣ ಭವನಕ್ಕೆ ಬಂದಿದ್ದೀವಿ ಅಂದರೆ ಎಲ್ಲಿದ್ದೀವಿ ಅಂತ ಗೊತ್ತಾಗುತ್ತಲ್ಲ ನಿಮಗೆ. ಎಸ್, ತಮಿಳುನಾಡು ಲಾಗ್ ಮಾಮು. ನನ್ನ ಹೆಂಡತಿ ಕೇಳ್ತಾಳೆ ಏನು ಮಾಡ್ತಿದ್ಯಾ ಅಂತ. ಸೊ ತಮಿಳ್ನಾಡಲ್ಲಿದ್ದೀವಿ. ತಮಿಳ್ನಾಡಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ. ಒಂದು ಪಿಟ್ ಸ್ಟಾಪ್ ತೊಗೊಂಡಿದ್ದೀವಿ ಎಳ್ನೀರು ಕುಡಿಯೋಕ್ಕೆ. ಈ ತಮಿಳ್ನಾಡಲ್ಲಿ ಏನು ಪ್ರಾಬ್ಲಮ್ ಅಂದರೆ ಎಳ್ನೀರು ಸ್ವೀಟಾಗೇ ಇರೋಲ್ಲ ಗುರು. ನಮ್ಮ ಬೆಂಗಳೂರು ಕರ್ನಾಟಕ ಥರ ಅಲ್ವಾ, ಬರೀ ಒಂಥರ ಸ್ವೀಟ್ಲೆಸ್ ಆಗಿರುತ್ತೆ. ಒಂಥರ ಒಳ್ಳೆ ಸಪ್ಪೆ ಇದ್ದಂಗೆ ಇರುತ್ತೆ. ನಮ್ಮ ಬೆಂಗಳೂರಲ್ಲಿ ಹೆಂಗಿರುತ್ತೆ ಸ್ವೀಟಾಗಿ, ನಮ್ಮ ಕರ್ನಾಟಕದಲ್ಲಿ ಅಲ್ವಾ. ಹಾಯ್ ಹೆಂಡತಿ ಒಳಗಡೆ ಕೂತೀವಿ. ಕಾಣಿಸ್ತಲ್ಲ, ಅವಳು ವೀಡಿಯೋಗೆ ಬರೋಕ್ಕೆ ಹೇಳ್ತಾಳೆ ಗುಳು ಅಂತ. ಯಾಕೆ ಮಾಮ ವೀಡಿಯೋಗೆ ಬರಲ್ಲ? ನನ್ನ ತೆಗಿತಾ ಇದ್ದೀನಿ, ನಿನ್ನೆ ತೆಗಿತಾ ಇದ್ದೀನಿ. ಮಾತಾಡು. ನೋಡಿ ಹಿಂಗೆ ಇವಳು ದೊಡ್ಡ ಸೆಲೆಬ್ರಿಟಿ ಅನ್ಕೊಂಬಿಟ್ಟವಳೆ. ಓ ವಾವ್, ವಾಟ್ ಎ ಸ್ಪೋಸ್. ಸೊ ಇವಾಗ ನಾವು ಸೇಲಂ ಮತ್ತು ಕೊಯಮತ್ತೂರು ಮಧ್ಯದಲ್ಲಿದ್ದೀವಿ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಪಾಲಕ್ಕಾಡ್ಗೆ ಹೋಗ್ತಾ ಇದ್ದೀವಿ. ಪಾಲಕ್ಕಾಡ್ಗೆ ಏನಕ್ಕೆ ಹೋಗ್ತಿದ್ದೀವಿ ಅಂತ ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ. ಎಲ್ಲ ಹೇಳ್ಬಿಟ್ರೆ ಆಮೇಲೆ ನೀವು ಹಿಂಗೆ ಪಾಸ್ ಮಾಡಿ ಫುಲ್ ಫಾಸ್ಟ್ ಫಾರ್ವರ್ಡ್ ಮಾಡಿ ನೋಡ್ಬಿಡ್ತೀರಾ ನನ್ನ ವೀಡಿಯೋನ. ಸೊ ಅದಕ್ಕೆ ಆ್ಯಕ್ಚುಲಿ ಪಾಲಕ್ಕಾಡ್ಗೆ ಹೋಗ್ತಿದ್ದೀವಿ ನಮ್ಮ ಫ್ರೆಂಡ್ಸ್ ಜೊತೆ. ನಾನು, ನನ್ನ ಹೆಂಡತಿ ಮತ್ತು ಇನ್ನೊಂದು 3 ಜನ ಫ್ರೆಂಡ್ಸು. ಅಲ್ಲಿ ಏನಕ್ಕೆ ಹೋಗ್ತಾ ಇದ್ದೀವಿ, ಏನು ಪ್ಲ್ಯಾನ್ಸು ಅಂತ ಹೋದ್ಮೇಲೆ ಹೇಳ್ತೀವಿ. ಇನ್ನೊಂದು 4 ಅವರ್ ಜರ್ನಿ ಇದೆ. ಸೊ ರೋಡಂತೂ ಆ್ಯಕ್ಚುಲಿ ಈ ಕಡೆ ಯಾರು ಓಡಾಡ್ತಿದ್ದಾರೆ, ಸೇಲಂ, ಕನ್ಯಾಕುಮಾರಿ, ಮಧುರೈ ರೋಡೆಲ್ಲ ತುಂಬ ದರಿದ್ರ ಆಗಿಬಿಟ್ಟಿದೆ. ಕೊಯಮತ್ತೂರಿಗೆ ಬರೋಂಗಿದ್ರೆ ನೀವು ಸತ್ಯಮಂಗಲ, ಚಾಮರಾಜಪೇಟೆ ಕಡೆಯಿಂದ ಬಂದ್ಬಿಡಿ. ಚಾಮರಾಜಪೇಟೆಗೆ ಓಟ ಆಮೇಲೆ ಮಾರ್ಕೆಟ್ಗೆ ಹೋಗ್ಬಿಟ್ಟಿರ. ಚಾಮರಾಜನಗರದಿಂದ ಜನ್ಮಕ್ಕೆ ಹೋಗೋ ಸತ್ಯಮಂಗಲ ಘಾಟ್ ಕಡೆಯಿಂದ ಕೊಯಮತ್ತೂರು ಹೋಗಿ. ಯಾಕಂದರೆ ತುಂಬ ಡಿವಿಯೇಷನ್ಸ್ ಇದೆ, ತುಂಬ ರೋಡ್ ರೆಡಿ ಮಾಡ್ತಿದ್ದಾರೆ ಆ್ಯಂಡ್ ತುಂಬ ಟ್ರಾಫಿಕ್ ಆಗ್ತಿದೆ. ಹಿಂಗಿರಲಿಲ್ಲ. ರೀಸೆಂಟಾಗಿ ನಾನು ಬಂದು 1 ವರ್ಷ ಆಯ್ತು ಈ ಕಡೆ, ಇವತ್ತು ಹಿಂಗಾಗಿರೋದು. ಸೊ ನೋಡೋಣ, ಇಲ್ಲಿಂದ ಮೋಸ್ಟ್ಲಿ ರೋಡ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಫೈನಲಿ ಬಂದ್ವಿ ಗೈಸ್, ಪಾಲಕ್ಕಾಡಿಗೆ ಬಂದ್ವಿ. ದಿಸ್ ಇಸ್ ದ ಹೌಸ್. ಇದು ಫ್ರೆಂಡ್ ಮನೆ. ಇಲ್ಲಿಗೆ ಬಂದಿದ್ವಿ. ಇಲ್ಲಿ ಮನೆಗಳೇ ಚೆಂದ, ಒಳ್ಳೆ ಕುತ್ಕೊಳ್ಳೋಕೆ ಜಾಗ. ಎಷ್ಟು ಇದು ನೋಡಿ ಹೆಂಗಿದೆ, ಚೆನ್ನಾಗಿದೆ ಫ್ರೆಂಡ್ ಮನೆ. ಸೊ ಬಂದ್ವಿ. ಇಲ್ಲ ನಂಬಾರಿ ನಿಂತಿದೆ ಫುಲ್, ಇಲ್ಲೆಲ್ಲ ತೋಟ ಇದೆಲ್ಲ. ಆಮೇಲೆ ಹೋಗುವ. ಈಗ ಊಟದ ಸಮಯ. ಆ್ಯಕ್ಚುಲಿ ಒಳ್ಳೆ ಮೀಲ್ಸ್ ಮಾಡಿದ್ದಾರೆ ಆಂಟಿ ಕರೀತಾ ಇದ್ದಾರೆ. ಫುಲ್ ಇದೆಲ್ಲ ಪ್ಯಾಸೇಜು, ಇದೆಲ್ಲ ಮನೆ ಮುಂದೆ ನೋಡಿ. ಕಾರ್ ನಿಲ್ಸ್ಕೊಳ್ಳೋಕೆ ಹೆಂಗೆ ಶೆಡ್ ಮಾಡ್ಕೊಂಡಿದ್ದಾರೆ ಇಲ್ಲಿ. ಫುಲ್ ಜಾಗ, ಫುಲ್ ದೊಡ್ಡದಿದೆ ಆ್ಯಕ್ಚುಲಿ. ಆದಮೇಲೆ ವಿಡಿಯೋ ಮಾಡ. ಈಗ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಊಟ ಮಾಡಿಬಿಟ್ಟು ಮಿಕ್ಕಿದ ಕೆಲಸ ಕಂಟಿನ್ಯೂ ಮಾಡ. ವಾಟ್ ಇಸ್ ದಟ್? ಏನದು ಹೇಳಬೇಕು? she doesn't know what is it, but she's still holding. Then what is this? That is special chicken roast. This is chicken dry fry, ghee rice. This is roast, no? No, that is fry. Okay, this is roast. Ghee rice. So we don't have this concept of kebab. It's a different style of kebab. No, he's asking me thinking I could try. No way. She doesn't even know to cook. That's how Coffee, it's tea. That's how it's called. It's Kerala Pappat guys. And my mother is complaining she couldn't make much. It's only too much.
ಸಾಕು 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 ಹಿಂಗೆ ತಿಂತೋಳು ನೋಡಿ. ಸಾಕು ಬಿಡೆ ಸಾಕು ಬಿಡೆ. ಗೈಸ್ ಇವಾಗ ಊಟ ಆಯಿತು, ಸಖತ್ತಾಗಿತ್ತು ಊಟ. ಒಳ್ಳೆ ನಾನ್ ವೆಜ್ ಚಿಕನ್ ಫ್ರೈ, ಕೇರಳ ಸ್ಟೈಲ್ ಚಿಕನ್ ಫ್ರೈ, ಕೇರಳ ಸ್ಟೈಲ್ ಚಿಕನ್ ಸ್ಟಾರ್ಟರು, ಆಮೇಲೆ ಗೀ ರೈಸು ಎಲ್ಲ ಮಾಡಿದ್ರು ಆಂಟಿ. ನೋಡಿ ನಮ್ಮ ಹುಡುಗ ನಮಗೆ ಸ್ಟೇ ಮಾಡೋಕ್ಕೆ ಅಂತ ಸಪ್ರೇಟ್ ಮನೆಯೇ ಕೊಟ್ಬಿಟ್ಟಿಯಾನೆ. ಇದು ಈ ಮನೆ ಫುಲ್ ನಮ್ಮದೇ ಸ್ಟೇ. ಯಾವ ಹೋಮ್ ಸ್ಟೇನೂ ಬೇಡ, ಯಾವ ಕಾಟೇಜು ಬೇಡ, ಯಾವ ಪುಟ್ಗೋಸಿನೂ ಬೇಡ. ಕೇರಳದಲ್ಲೆಲ್ಲ ಹಿಂಗೆ ಗುರು, ಮೋಸ್ಟ್ ಆಫ್ ದೆಮ್ ನನಗೆ ಗೊತ್ತಿರೋ ಫ್ರೆಂಡ್ಸ್ ಎಲ್ಲ ಎಲ್ಲರಿಗೂ ಹಿಂಗೆ ಮನೆ ಮುಂದೆ ಜಾಗ ನೋಡಿ ಫುಲ್ ಆ ಕಡೆ ಎಲ್ಲ ತೆಂಗಿನ ತೋಟ, ಹಲಸಲೆ ಹಣ್ಣು, ಆಮೇಲೆ ಮಾವಿನ ಹಣ್ಣು, ಬನಾನಾ, ಏನು ಬೇಕು ಏನಿಲ್ಲ ಎಲ್ಲ ಇದೆ. ಇಲ್ಲೇನೋ ಫುಲ್ ಬ್ಯಾಕ್ ಯಾರ್ಡ್, ಇವ್ರದ್ದು ಬ್ಯಾಕ್ ಯಾರ್ಡೇ ಸೂಪರ್ ಆಗಿರುತ್ತೆ ಆ್ಯಕ್ಚುಲಿ. ಬ್ಯಾಕ್ ಯಾರ್ಡೇ ಫುಲ್ ಮಸ್ತಾಗಿರುತ್ತೆ. ಎಲ್ಲ ಕಿಚನ್ ಸೆಟಪ್ ಇದೆ. ಹೌದು, ಮನೆ ಇನ್ನೊಂದು ಆ ಕಡೆ ಇದೆ, ಮೇಯ್ನ್ ಮನೆ. ಇದು ಸುಮ್ಮನೆ ಗೆಸ್ಟ್ ಹೌಸ್ ಥರ ಮಾಡ್ಕೊಂಡಿದ್ದಾರೆ, ನಮ್ಮಂತ ಅವರು ಬಂದರೆ ಇರಲಿ ಅಂತ ಮಾಡ್ಕೊಂಡಿದ್ದಾರೆ. ಊಟ ಆಯಿತು. ಸೊ ನಾವು ಆ್ಯಕ್ಚುಲಿ ಪಾಲಕ್ಕಾಡಿಗೆ ಏನಕ್ಕೆ ಬಂದಿರೋದು ಅಂತ ಇನ್ನೂ ಹೇಳ್ತೀನಿ ಮುಂದಕ್ಕೆ. ಸೊ ಇವತ್ತು ಒಂದಷ್ಟು ಜಾಗಗಳಿದೆ ಆ್ಯಂಡ್ ಮೋರ್ ಓವರ್ ಪ್ಲೇಸ್ ಕವರ್ ಮಾಡ್ತಿದ್ವಿ. ದಟ್ ಈಸ್ ದೇ ತುಂಬ ಪ್ಲೇಸಸ್ ಇದೆ ಇಲ್ಲೆಲ್ಲ, ಹಿಡನ್ ಪ್ಲೇಸಸ್ ಎಲ್ಲ ಅದೆಲ್ಲ ಕವರ್ ಮಾಡ್ತಾಯಿದ್ದೀವಿ. ಸೊ ಅದೆಲ್ಲ ಇದ್ದೇ ಇದೆ. ಸೊ ಅದನ್ನಂತೂ ಮಾಡಿ ಅದನ್ನೆಲ್ಲ ಮುಗಿಸಿ ಆಮೇಲೆ ಏನು ಮಾಡಬೇಕು ಅಂತ ನೋಡಿಕೊಂಡು ಪ್ಲ್ಯಾನ್ ಮಾಡ್ತೀವಿ. ದಟ್ ಈಸ್ ಅ ಪ್ಲ್ಯಾನ್ ಫಾರ್ ನಾವ್. ಈಗ ಮಲ್ಕೊಂಡು ಎದ್ದು ಬಂದು ನಮ್ಮ ಬಾಯ್ಸ್ ಯಾವುದೋ ಕೆರೆ ಕಡೆ ಕರ್ಕೊಂಡೋಯ್ತವ್ರೆ. ಬಾಯ್ಸ್ ಯಾವುದೋ ಕೆರೆ ಕಡೆ ಇದು ಆ್ಯಕ್ಚುಲಿ ಇದು ಯಾವುದೋ ರಿವರ್ ಬ್ರಿಡ್ಜು, ಅಲ್ಲಿ ಆಟ ಆಡೋಣ ಅಂತ ಕರ್ಕೊಂಬರ್ತಿದ್ದಾರೆ. ಸೌಂಡ್ ಅಂತೂ ಸಖತ್ತಾಗಿ ಬರ್ತಿದೆ. ಕೊಚ್ಗಿಸ್ಕೊಂಡು ಹೋಗ್ಬಿಟ್ರೆ ಅಂತ ಭಯ. ಒಳ್ಳೆ ಬ್ಯೂಟಿ ನೋಡಿ ಜಾಗ. ಇದು ಸಿಟಿ ಸೆಂಟ್ರಲ್ಲಿದೆ. ಹಿಂಗೆ ನಂಬ್ತೀರಾ? ಇದು ಯಾವ್ದು ಗುರಿ, ಇವ್ರ ಊರ ಹೆಸರು ಮರ್ತೋಯ್ತು. ಪಾಲಕ್ಕಾಡಿಂದ ಒಂದು 40 ಕಿಲೋಮೀಟ್ರು. ಅಲ್ಲಿ ಇರೋದು ಇವ್ರ ಊರಲ್ಲಿ ನೋಡಿದ್ರೆ ಆ್ಯಕ್ಚುಲಿ ಕೇರಳದಲ್ಲಿ ಇದು ಎಲ್ಲೋದ್ರೂ ಸಿನಿಕ್ ವ್ಯೂಸ್ ಗುರು. ಪಾಲಕ್ಕಾಡ್ ಸೈಡ್ ಅಂತೂ ಫುಲ್ ಹಂಗೆ ಇರೋದು. ಎಲ್ಲ ಬಟ್ಟೆ ಒಗಿತವ್ರೆ. ಏನ್ರೋ ನೀವು, ಯಾರೋ ಬಟ್ಟೆ ಒಗಿತವ್ರೆ, ಧೋಬಿ ಘಾಟೆ ಕರ್ಕೊಂಡ್ಬಿಟ್ಟವ್ರೆ ಫ್ರೆಂಡ್ಸ್. ಅಲ್ಕ ನನ್ನ ಮಕ್ಕಳು ಆಲ್ ಶೆಟ್. ಹೋ ನಡಿ, ಹಿಂಗೆ ಇಟ್ಕೊಂಡು ಹೋಗ್ಬೇಕಷ್ಟೆ. ಚಪ್ಪಲ್ ಊಟ ಹಾಕ್ತಿದ್ದಾನೆ. ಚಪ್ಪಲ್ ಹಾಕೊಂಡು ಹೋಗ್ಬೇಕು. ಹಾಂ ನಡಿ ನೋಡಿ ಹೆಂಗಿದೆ. ಇದೇ ಲೊಕೇಶನ್. ಸೌಂಡ್ ಕೇಳಿಸ್ತಿದೆ ಫುಲ್ಲು. ಡಗಡ ಗಡ 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 ಡಗಡ ಗಡ ಗಡ ಗಡ. ಹೆಂಗಿದೆ ನೋಡಿ ಲೊಕೇಶನ್ ಫುಲ್, ಅಲ್ಲಿಂದ ಇಲ್ಲಿವರೆಗೆ ಲೊಕೇಶನ್. ಇಲ್ಲೆಲ್ಲ ಆಡೋಕ್ಕಾಗತ್ತೆ, ನೀರು ಆಡೋಕ್ಕಾಗಲ್ಲ. ಆ ಕಡೆ ಮಾಡೋಕ್ಕಾಗತ್ತೆ ಗೈಸ್. ನೋಡಿ ಇವಾಗ ನೀರಲ್ಲಿ ಆಟಾಡಕ್ಕೆ ಬಂದಿದ್ದೀವಿ. ಫುಲ್ ಸೆಂಟ್ರ್ ಕರ್ಕೊಂಡ್ಬಿಟ್ಟು ಬಾಯ್ಸ್. That side, no? The thing is, no, they remove those slabs in between Okay. for water to flow. If you are confident enough to jump, Jump okay. then, okay. Or else, In case if you slip, you will come. but we'll be coming here only, no? No, rocks are there, no. Okay. Yeah, these rocks. ಇವಾಗ ಇಲ್ಲಿ ಏನು ಪ್ಲ್ಯಾನ್ ಅಂದರೆ, ಇವಾಗ ಚೆನ್ನಾಗಿ ಇಲ್ಲಿ ನೀರಲ್ಲಿ ಆಟ ಆಡ್ಬಿಟ್ಟು, ನನ್ನ ವಾಯ್ಸ್ ಕೇಳಿಸ್ತಾ ಇಲ್ಲ ಅನ್ಕೋತೀನಿ. ಈಗ ಇಲ್ಲಿ ನೀರಲ್ಲಿ ಆಟಾಡಿ ಈಜೆಲ್ಲ ಹೊಡೆದು, ಹುಡುಗರು ಇಳಿತಾವ್ರು ನೀರೊಳಗೆ, ಈಜೆಲ್ಲ ಹೊಡೆದ ಆಮೇಲೆ ರೂಮ್ಗೆ ಹೋಗೋದು. That's the plan. It's more deep there. I think I saw a snake, but I can't. Bro. I'm standing. Sitting up. ಫುಲ್ ಡೀಪ್ ಇದೆ ನೋಡಿ. ಇಲ್ಲಿ ಇಷ್ಟಿದೆ ಡೀಪ್, ಆಯ್ತಾ? ಅವನಲ್ಲಿ ಹೋಗಿದ ತಕ್ಷಣ ಅವ್ನು ನಿಂತ ನೋಡಿ ಹೆಂಗೆ ಒಳಗಡೆ ಫುಲ್ ಡೀಪಾಗಿ ಹೋಗ್ಬಿಟ್ಟವ್ರೆ ಬಾಯ್ಸ್. ಎಷ್ಟು ಡೀಪ್ ಇದೆ. ಸೊ ಇದಂತೂ ಒಳ್ಳೆ ಹಿಂಸೆ ಗುರು. ಓಕೆ, ಈಗ ನಾವು ಸ್ವಲ್ಪ ನೀರಲ್ಲಿ ಆಟ ಆಡ್ಬಿಟ್ಟು ಬರುವ.
ಹಲೋ ಗಾಯ್ಸ್. ಸೊ ಒಳ್ಳೆ ನೀರಲ್ಲೆಲ್ಲ ಆಟಾಡಿ ಚೆನ್ನಾಗಿ ಮಜಾ ಮಾಡಿ ಇವಾಗ ಬಂದಿದ್ದೀವಿ ಮನೆಗೆ. ಇವಾಗ ತೀರ್ಥ ತಗೊಳ್ಳೋ ಸಮಯ. ಈಗ ಆಂಟಿ ಜಲ್ಜೀರ ಎಲ್ಲ ಹಾಕ್ಬಿಟ್ಟು ಜೀರಿಗೆ ಎಲ್ಲ ಹಾಕ್ಬಿಟ್ಟು ತೀರ್ಥ ಮಾಡ್ಯಾರೆ. ಸೊ ಇವತ್ತು ಇಲ್ಲೇ ನೈಟ್ ಪಾರ್ಟಿ. ಆಂಟಿ ಒಳ್ಳೆ ಚಿಕನ್ ಎಲ್ಲ ಮಾಡ್ಯಾರೆ. ಎಲ್ಲ ಮುಗಿಸ್ಕೊಂಡು ಪಾರ್ಟಿ ಮುಗಿಸ್ಕೊಂಡು ಆಮೇಲೆ ನಾಳೆ ಒಂದಷ್ಟು ಪ್ಲೇಸಸ್ಗಳಿದೆ. ಆ್ಯಕ್ಚುಲಿ ಯಾವುದೋ ಒಂದು ವಿಲೇಜಿಗೆ ಕರ್ಕೊಂಡು ಹೋಗ್ತೀರಂತೆ. ದಟ್ ಈಸ್ ರೇಟೆಡ್ ಆಸ್ ಯುನಿಸೆಫ್ ಯಾವುದ್ರಲ್ಲೂ ರೇಟ್ ಆಗಿದೆ ಅಂತ ಬೆಸ್ಟೆಸ್ಟ್ ವಿಲೇಜ್. ಅಂದರೆ ಎಲ್ಲೋದ್ರೂ ಬರೀ ಸಿನಿಕ್. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಐ ವಿಲ್ ಕವರ್ ದೋಸ್ ಲೊಕೇಶನ್ಸ್. ಸೊ ಇನ್ನೂ ರೀಸನ್ ಯಾಕೆ ಬಂದಿದೆ ಅಂತ ಹೇಳಿಲ್ಲ, ಇನ್ನೂ ಹೇಳ್ತೀನಿ, ಒಂದು ದಿನ ಆದಮೇಲೆ ಹೇಳ್ತೀನಿ. ಏನೇನು ಪ್ರಾಬ್ಲಮ್ಮು ಅದಾಗಿದೆ. ಸೊ ಫಾರ್ ನೈಸ್ ಬಟ್ ಹೆವಿ ಸೆಕೆ ಗುರು. ಸಖತ್ ಸೆಕೆ ಅಂದರೆ ಸೆಕೆ. ನಾವು ಬೆಂಗಳೂರಲ್ಲಿದ್ದು ಇಲ್ಲಿ ನನ್ನ ಮಗಂದು ಸುರಿತಾನೇ ಇದೆ. ಸೊ ಇವಾಗ ಅಂಕಲ್ ಬಂದಿದ್ದಾರೆ. ಅಂಕಲ್ ಆ್ಯಕ್ಚುಲಿ ಇವರಪ್ಪ ಆ್ಯಕ್ಚುಲಿ ಇಟಲಿಲಿರೋದು. ಅಂಕಲ್ ಇಟಲಿಯಿಂದ ವಾಟರ್ ಬಾಟ್ಲು ತಂದಿದ್ದಾರೆ. ಸೊ ಒಳ್ಳೆ ನೀರು ಕುಡಿದ್ಬಿಟ್ಟು ತಿಂದ್ಬಿಟ್ಟು ಚೆನ್ನಾಗಿ ಪಾಚ್ಕೊಳ್ಳೋದೆ. ಸಿಗೋಣ ಬೆಳಗ್ಗೆ. ಗುಡ್ ನೈಟ್ ಫಾರ್ ಟುಡೇ. ಹೆಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ. ಇವತ್ತು ಕೊಲ್ಲಂಗೂಡು ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀವಿ. ಇದು ಮೋಸ್ಟ್ ಐಕಾನಿಕ್ ವಿಲೇಜ್ ಅಂತ. ಯಾಕಂದರೆ ಈ ವಿಲೇಜಲ್ಲಿ ಎಲ್ಲೋದ್ರೂ ಸಿನಿಕೆ ಇರೋದು. ಸುತ್ತಮುತ್ತ ಎಲ್ಲ ಫುಲ್ ವ್ಯೂ ಪಾಯಿಂಟ್ಸು, ಸೀನಿಕ್ಕು ಆ್ಯಂಡ್ ಪ್ಯಾಡಿ ಫೀಲ್ಡ್ಸು ಎಲ್ಲ ಇದೇ ಥರ ಇರೋದು. ಸೊ ಅಲ್ಲಿಗೆ ಬಂದಿದ್ದೀವಿ ಇವಾಗ ನೋಡೋಕ್ಕೆ. ಎಲ್ಲ ಇದು ಇವತ್ತಿನ ಪ್ಲ್ಯಾನು, ಆಫ್ ಡೇ ಪ್ಲ್ಯಾನು. ಅದಾದಮೇಲೆ ಏನು ಪ್ಲ್ಯಾನ್ ಮಾಡಬೇಕು ಅಂತ ನೋಡಬೇಕಾಗತ್ತೆ. ಐ ಸ್ಟಾರ್ಟೆಡ್ ಮೈ ಲಾಗ್. ಸೊ ಲೆಟ್ಸ್ ಸಿ ಹೆಂಗಾಗುತ್ತೆ ಅಂತ. ಇದು ಯಾವುದೋ ಜಾಗಕ್ಕೆ ಕರ್ಕೊಂಡ್ಬಿಟ್ಟಿದೆ, ಒಂದು ಫಸ್ಟ್ ಸ್ಪಾಟ್ ಫಾರ್ ದ ಡೇ. ಸೊ ಅದಾದ್ಮೇಲೆ ಸುಮಾರು ಜಾಗಗಳಿದೆ, ಸುಮಾರು ಸ್ಪೇಸ್ ಇದೆ. ಸೊ ನಾನು ಔಟ್ಫಿಟ್ ನೋಡಿ ಚೆನ್ನಾಗಿದೆಯಾ ಔಟ್ಫಿಟ್ಟು? ಚೆನ್ನಾಗಿದ್ರೆ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದರೆ ಲೈಕ್ ಮಾಡಿ. ಒಟ್ಟಿನಲ್ಲಿ ಏನೋ ಒಂದು ಮಾಡಿ. ಸೊ ಜಾಗ ತೋರಿಸುವ ಎಲ್ಲ ಹೋಗ್ತೀಯಾರ ಅಲ್ಲಿಗೆ. ಏನೋ ಪೂಜೆ ಗೀಜೆ ಮಾಡೋಕ್ಕೇನೋ ಇಟ್ಕೊಂಡಿದ್ದಾರೆ ಅನ್ಸುತ್ತೆ. ಓ ಇಟ್ಕೊಂಡಿದ್ದಾರೆ ಎಂಟ್ರನ್ಸಲ್ಲಿ. ಏನು ಇದು ಯಾವುದೋ ಅಂಗಡಿ ಇದೆ, ಏನು ತೊಗೊಂಡ್ರು ಗೊತ್ತಿಲ್ಲ ನನಗೆ. ಇದೆಲ್ಲ ಸುತ್ತಮುತ್ತ ನಮ್ಮ ಪ್ಯಾಡಿ ಫೀಲ್ಡ್, ನಮ್ಮ ಗದ್ದೆ ಇದೆಯಲ್ಲ ಹಾಗೆ. ಒಟ್ಟಿನಲ್ಲಿ ಗದ್ದೆಗೆ ಬಂದಿದ್ದೀವಿ ಅಂತ ಹೇಳಿಬಿಡಿ. ಬಟ್ ಒಂಥರ ಮೋಸ್ಟ್ ಸೀನಿಕ್ ಗದ್ದೆ ನೋಡಿ. ಎಲ್ಲ ಹಿಂಗಿದೆ ಎಲ್ಲ. ಫೋಟೋಗೆ ಎಲ್ಲ ಎತ್ತಿನ ಗಾಡಿ, ಎತ್ತಿನ ಬಂಡಿ ಅದೆಲ್ಲ ಇದೆ. What did you guys took there? What? You are taking something, no? Ticket for this ticket, ah? It's like 15 acres of land. Okay. You can go inside, spend the whole day there, nobody will come and Tell me, what is this place about, bro? Please. Hey, it's okay. You tell. This place is about a nice paddy field, Ah, which is 15 acres of land. okay. You can go spend your time, chill out. And this is a valley next to the Liambadi hills. Okay. You see there. And there is waterfall which we are going to visit next. Okay. After this, soon. Why don't you shoot your wife as well? I don't want copyrights. This is 40 feet. 40 full of feet, ah? rocks. Full of what? Full of fishes. Frog. ಗೊತ್ತಾಯ್ತಾ? ನಮ್ಮ ಹುಡುಗ ಫುಲ್ ಡೀಟೇಲ್ಸ್ ಕೊಟ್ಟಿಯಾನೆ. ಫುಲ್ ಡೀಟೇಲ್ ಕೊಟ್ಟಿಯಾನೆಲ್ಲ ಹೆಂಗಿದೆ ಅಂತ. ಫುಲ್ ಜಾಗ ನೋಡಿ ಹೆಂಗಿದೆ. ಫುಲ್ ಪ್ಯಾಡಿ ಫೀಲ್ಡ್ಸ್, ಫುಲ್ ವ್ಯೂ ಪಾಯಿಂಟ್. ಇದೆಲ್ಲ ಸುತ್ತ ನೋಡ್ತಾ ಇದ್ದಾರಲ್ಲ, ಎಲ್ಲ ಹಿಂಗೆ ಮಧ್ಯದಲ್ಲಿ ಒಂದೊಂದು ಹಟ್ ಇದೆ, ಒಂದು ಪ್ಯಾಡಿ ಫೀಲ್ಡ್ಸ್ ಇದೆ, ಆಮೇಲೆ ಕೋಕೋನಟ್ ಟ್ರೀ ಇದೆ. ಇಲ್ಲಿ ಟಿಕೆಟ್ ಗುರು ಕಾಸು ಕೊಟ್ಬಿಟ್ಟು ಬರಬೇಕು, ಫ್ರೀ ಅಂತೂ ಇಲ್ಲ ನೋಡಿ. ಹೆಂಗೆಲ್ಲ ಜನ ದುಡ್ಡು ಮಾಡ್ತಾರೆ. ಟಿಕೆಟ್ ಇಟ್ಕೊಂಡು, ಟಿಕೆಟ್ ತೋರಿಸ್ಕೊಂಡು. ನೋಡಿ ಫುಲ್ ಇಲ್ಲಿ ಫೋಟೋ ಸೆಷನ್ ನಡೀತಾ ಇದೆ. Uncle, say hi to my log. Say hi.
ನೋಡಿ ಇದೆಲ್ಲ ಫುಲ್ ಜಾಗನೇ. ಮೇಲ್ಗಡೆ ಇದಿದೆ ಸ್ಪಾಟ್, ಬಟ್ ದಟ್ ಸ್ಪಾಟ್ ಇಸ್ ಓಕೆ ಸ್ಪಾಟ್. ಏನೋ ಇದಿದೆ. ಅಂಕಲ್ ಹೆವಿ ಜಂಪಲ್ಲಿ ಹೊಡಿತವ್ರೆ. ಏ ಅಂಕಲ್ ಚಿಲ್ಲಪ್ಪ, ನಮ್ಮ ಅಂಕಲ್ ಚಿಲ್ಲ. ಎಲ್ಲ ಹಿಂಗೆ ಒಂದೊಂದೇ ಸ್ಪಾಟ್ಗಳಿದೆ. ಹಟ್ಟಿದೆ, ಬಾಯ್ಸ್ ಹೋಗಿ ಮಲಿಕೊಂಡ್ಬಿಟ್ಟವ್ರೆ ಎಲ್ಲ. ಸೊ ಇದೊಂದು ಸ್ಪಾಟು ಸಖತ್ತಾಗಿದೆ ಆ್ಯಕ್ಚುಲಿ. ಒಳ್ಳೆ ಸಿನಿಕ್ ವ್ಯೂ ನೋಡಿ, ನನ್ನ ಸುತ್ತಮುತ್ತ ಒಳ್ಳೆ ಸಿನಿಕ್ ವ್ಯೂ, ಸಖತ್ತಾಗಿದೆ ಸಿನಿಕ್. ಆ್ಯಂಡ್ ಇಲ್ಲಿ ಫುಲ್ ಸೆಲೆಬ್ರೇಷನ್ ನಡೀತದೆ ಬಿಕಾಸ್ ನಾಳೆ ಓಣಂ. ಸೊ ನಾವು ಯಾಕೆ ಬಂದಿರೋದಂದರೆ ಓಣಂ ಸೆಲೆಬ್ರೇಟ್ ಮಾಡೋಕ್ಕೆ. ಅದು ಕೇರಳದಲ್ಲಿ ಹೆಂಗೆ ಮಾಡ್ತಾರೆ ಅಂತ ನೋಡೋಕ್ಕೆ. ಹೆಂಗೆ ಮಾಡ್ತಾರೆ ಅನ್ನೋದಕ್ಕಿಂತ ಅವ್ರ ಹಬ್ಬ ಹೆಂಗಿರುತ್ತೆ ಅಂತ. ಯಾಕಂದರೆ ನಾವು ಬೆಂಗಳೂರಲ್ಲಿದ್ದು ಬರೀ ಡೆಕೋರೇಷನ್ ಮಾಡಿ, ಕಾರ್ಪೆಟ್ ಡೆಕೋರೇಷನ್, ಫ್ಲೋರ್ ಡೆಕೋರೇಷನ್ ಮಾಡಿ ಹೂವದಲ್ಲಿ ನೋಡ್ತಾ ಇದ್ವಿ. ಸೊ ವಿ ವಾಂಟೆಡ್ ಟು ಸಿ ಡೈರೆಕ್ಟ್ಲಿ. ಸೊ ಅದಕ್ಕೆ ನಮ್ಮ ಫ್ರೆಂಡ್ ಬನ್ನಿ ಓಣಮ್ಗೆ ಊರಿಗೆ ಹೋಗೋಣ ಅಂತ ಅಂದಾಗ ಓಕೆ ನಡಿಗುರು ಆಯಿತು ಹೋಗೋಣ ಅಂತ ಹೋದ್ವಿ. ಸೊ ಅದಕ್ಕೆ ಓಣಂ ಸೆಲೆಬ್ರೇಟ್ ಮಾಡೋಕ್ಕೆ ಬಂದಿದ್ದೀವಿ. ನೋಡಿ ಇಲ್ಲೆಲ್ಲ ಹೆಂಗಿದೆ ಸ್ಪೀಟ್, ಸುತ್ತಮುತ್ತ ಸುತ್ತ ಇದೆ ಜಾಗ. ಹಾಂ, ಸೊ ಇದೆ. ಇಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೋಡೋಣ ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ ಅಂತ. ಒಳ್ಳೆ ಫೋಟೋಗಳಿದೆ, ಒಂದಷ್ಟು ಫೋಟೋಗಳು ತೆಗೆಸ್ಕೊಂಡು ಆಮೇಲೆ ಹೋಗೋದು. ಇವಾಗ ಫೋಟೋ ಸೆಷನ್ ಎಲ್ಲ ಆಗಿ ಅಲ್ಲಿ ನೋಡಿ ಯಾರೋ ಕಪಲ್ಸು ಹೆಂಗೆ ಸಖತ್ತಾಗೋಳು ಆ್ಯಕ್ಚುಲಿ ಅವಳು. ಓ ನನ್ನ ಹೆಂಡತಿ ಅವಳೆ ಬೈತಾಳೆ. ಓಕೆ ಯಾರು ಮತ್ತವರು? ಫೋಟೋಗ್ರಾಫರ್ ಅವನು. ಥೂ ನನ್ನ ಮಗ, ಅಷ್ಟು ನನ್ನ ಮಗ ಇದ್ದಂಗೆ ಅವನೇ. ನಾವು ತೆಗಿಲ್ಲ, ಹಾಂ ತಗೊಂಬರಲ್ಲ. ಲಾಗಲ್ಲಿ ಕವರ್ ಮಾಡಾಯ್ತು ಆಲ್ರೆಡಿ ನಾನು ಅವಳ ಲಾಗಲ್ಲಿ. ಏನು ಹಿಂಗೆ ಹೇಳ್ತಾರೆ ನೋಡಿ, ನನ್ನ ಹೆಂಡ್ತಿನೇ ಹಿಂಗೆ. ಈ ಥರ ಹೆಂಡ್ತಿ ಸಿಗ್ಬೇಕಂದ್ರೆ ನೀವೆಲ್ಲ ಪುಣ್ಯ ಮಾಡಿರಬೇಕು. ಇದೇ ಥರ ಹೆಂಡ್ತಿನ ನೀವೆಲ್ಲ ಪಡ್ಕೊಳ್ಳಿ. ಹಂಗಂತ ನನ್ನ ಹೆಂಡ್ತಿನ ಕೇಳ್ಬೇಡಿ. ನಂದು ಒಂದು ಜೀವನ, ನಂದು ಒಂದು ಬಾಳು. ನನ್ನ ಹೆಂಡ್ತಿ ಥರ ಈ ರೋಡ್ ಪಡ್ಕೊಳ್ಳಿ ಅಲ್ಲಿ. ಓಕೆ ನೋಡಿ ಹಿಂಗೆ ನನ್ನ ಹೆಂಡ್ತಿ ಸಪೋರ್ಟ್ ಮಾಡ್ತಾಳೆ, ಬೇರೆ ಹುಡುಗಿ ಕಾಳಾಕು ಅಂತ. ಹುಷಾರು ನೀನು. ಹಾಂ ನೋಡಿ ಕಾಣಿಸ್ತಿಲ್ಲ ಅಲ್ಲ ನಿಮಗೆ? ಝೂಮ್ ಮಾಡ್ತೀನಿ ನೋಡಿ. ಇಲ್ಲಿ ಯಾರೋ ಪಾಪ ಇನ್ಫ್ಲೂಯೆನ್ಸರ್ಸ್, ರೀಲ್ ಮಾಡೋರು, ಅವರು ರೀಲ್ಸ್ ಮಾಡೋರು ಎಲ್ಲ ನಮ್ಮ ಜಾತಿಯವರೇ. ನಾವೆಲ್ಲ ಒಂದೇ, ಜಾತಿ ಭೇದ ಭಾವ ಎಲ್ಲ ಇಲ್ಲ. ನೋಡಿ ಹಿಂಗಿದೆ. ಸೊ ಇದು ಶೂಟಿಂಗ್ ಲೊಕೇಶನ್. ಆ್ಯಂಡ್ ನಮ್ಮ ಹುಡುಗ ಎಕ್ಸ್ಪ್ಲನೇಷನ್ ಮಾಡೋದು ನೋಡಿ. ಹಿಂದ್ಗಡೆ ಫುಲ್ ಹಿಲ್ಸ್ ಇದೆ, ಜಾಲಿ ಸಕ್. ನಾವಿವಾಗ ಒಂದು ಟೀ ಕುಡಿಯೋಣ ಅಂತ ಇಲ್ಲಿ ಯಾವುದೋ ಒಳ್ಳೆ ಟೀ ಕಡೆ ಫೇಮಸ್ ಅಂದ್ಬಿಟ್ಟು. ಟೀ ಕಡೆ ಫೇಮಸ್ ಅಂಡ್ ಚಲ್ಲನ್ ಚಟರ್ಸ್ ಟೀ. ಟೀ ಕುಡಿಯೋಣ ಅಂದ್ಬಿಟ್ಟು ಇದು ಯಾವುದು ಅಂದರೆ ಚಲ್ಲನ್ ಚೇಟಾಸ್ ಟೀ. ಸಾರಿ ಗೈಸ್, ನಾನು ಪಾರ್ಕಿಂಗ್ ಮಾಡಿಸ್ತಾ ಇದ್ದೆ. ಚಲ್ಲನ್ ಚೇಟಾಸ್ ಅಂತ ಏನೋ ಟೀ ಅಂಗಡಿ ಅಂತೆ. ಟೀ ಕಡೆ ಸಖತ್ ಫೇಮಸ್ಸು. ಹೋಗಿ ನೋಡೋಣ ಏನಕ್ಕೆ ಫೇಮಸ್ಸು, ಯಾಕೆ ಅಂತ. ಯಾಕೆ ಫೇಮಸ್ ಅಂತ ಗೊತ್ತಿಲ್ಲ, ಫುಲ್ ಫೇಮಸ್. ನೋಡಿ ಹೆಂಗಿದೆ ಇಡ್ಲಿ. ನೋಡಿ ಚಿಕ್ಕ ಶಾಪು, ಇದಕ್ಕೆ ಎಷ್ಟು ಜನ ಹೊಡ್ಕೊಂಡ್ಬಂದವ್ರು ನೋಡಿ. ಇಲ್ಲೆಲ್ಲ ಓಣಂ ಸೆಲೆಬ್ರೇಷನ್ಗೆಲ್ಲ ಬಂದ್ಬಿಟ್ಟಿದ್ದಾರೆ. ಸಖತ್ ಫೇಮಸ್ ಟೀ. ಚಲ್ಲನ್ ಚಟ ಇವ್ರದ್ದು ಟೀ ಕುಡಿದ್ಬಿಟ್ಟು ಇವಾಗ ಬಸ್ ಫುಲ್ ಚೇಂಜ್ ಎಲ್ಲ ಲಾಂಗ್ ಮಾಡಿ
ಎಲ್ಲ ಬಾಯ್ಸ್ ನಡೆ ಫುಲ್ ಓಣಂ ಸೆಲೆಬ್ರೇಷನ್ ಎಲ್ಲ ಅವ್ರೆ. ನೋಡಿ ಇದೊಂದು ಚಿಕ್ಕ ಶಾಪು. ಇದು ಕುಡ್ಕೊಂಡು ಎಷ್ಟು ಜನ ಬಂದಿದ್ದಾರೆ. ಟೀ ಚೆನ್ನಾಗಿರತ್ತಂತೆ. ಟೀ ಕುಡಿದ್ಬಿಟ್ಟು ನೋಡೋಣ. ಟೀ ಕುಡ್ದು ಹೆಂಗಿದೆ ಟೀ ಅಂತ ಹೇಳ್ತೀನಿ. ಎಲ್ಲ ಫೋಟೋ ರೊಚ್ಚಿಗೆ ತಗೊಂತವ್ರೆ. ದಿಸ್ ಇಸ್ ಚೆಲ್ಲನ್ ಚೆಟಾಸ್ ಟೀ ಶಾಪ್ ಇನ್ ಕೊಲ್ಲಂಗೋಡು. ಓಕೆ, ಈ ಕಡೆ ಬಂದರೆ ಡೆಫಿನೆಟ್ಲಿ ಬನ್ನಿ. ಒಳ್ಳೆ ಸಿನಿಕ್ ವ್ಯೂಲ್ ಒಂದು ಟೀ. ಇದೇ ಟೀ. How is the tea? How is the tea? Huh? You came so far, no? Please explain. Good. Huh? Good. With sugar, without sugar? ಕುಡ್ಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ.